ಸಹಸ್ರ ಕನ್ನಡ ಕುಲಕೋಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮಾನ್ಯರೇ, ಇದು ನನ್ನ ಕನ್ನಡಿಗರ ಸ್ನೇಹಕೂಟದ 16ನೇ ವಾರ್ಷಿಕೋತ್ಸವ. ಅದು ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನನ್ನ 16 ವರ್ಷಗಳ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೂ ಇಂದಿನ ಕಾರ್ಯಕ್ರಮಕ್ಕೂ ಸ್ವಲ್ಪ ವ್ಯತ್ಯಾಸ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಕೆಲವರು ಬಂದಿರೋರ್ಗೂ ಅನ್ನಿಸ್ತಾ ಇರಬೇಕು ಅಂತ ಕಾಣ್ತದೆ. ಯಾಕಂದ್ರೆ ನಾನು ಎಲ್ಲ ನಮ್ಮ ದಂಡು ಪ್ರದೇಶದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿರುವಂತಹ ದಂಡು ಪ್ರದೇಶದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ದು, ಎಲ್ಲಿ ಕನ್ನಡದ ಕೆಲಸಕ್ಕೆ ಯಾರು ಬರದೇ ಇರುವೋ ಅಂತ ಸ್ಥಳದಲ್ಲಿ ಯಥೇಚ್ಛವಾಗಿ ಕನ್ನಡಿಗರನ್ನ ಕರೆತಂದು ಎಲ್ಲರಿಗೂ ತೋರಿಸುವಂತದ್ದು, ನಾವು ಕನ್ನಡಿಗರ ದಂಡು ಪ್ರದೇಶದಲ್ಲಿದ್ದೀವಿ, ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮ್ಮಿಂದಲೂ ಈ ಕೆಲಸ ಸಾಧ್ಯ, ದಂಡು ಪ್ರದೇಶದಲ್ಲೂ ಕನ್ನಡಿಗರು ನಾವು ಇನ್ನೂ ಇದ್ದೀವಿ ಅಂತ ತೋರಿಸುವಂತ ಕಾರ್ಯಕ್ರಮ ನಮ್ಮದು. ಆಕಸ್ಮಿಕವಾಗಿ ಈ ವರ್ಷದ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಸ್ನೇಹಿತರಾದ ನಂಜಪ್ಪನವರು, ನಮ್ಮ ಇಲಾಖೆಯ ಸಹೋದ್ಯೋಗಿಯವರು, ಅವರ ಒಂದು ಸಹಕಾರದಲ್ಲಿ, ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದಲ್ಲಿ, ಅದಕ್ಕಂತೂ ವಿಶೇಷವಾಗಿ ನಮ್ಮ ಶಿವಸ್ವಾಮಿ ಅವರ ಸಂಸ್ಥೆಯ ಅವರ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ. ನನ್ನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ತುಂಬಾ ಚಿಕ್ಕ ವಯಸ್ಸಿನವರು ವೇದಿಕೆಯಲ್ಲಿರಬೇಕು ಅಥವಾ ತುಂಬಾ ಹಿರಿಯರು ವೇದಿಕೆಯಲ್ಲಿರಬೇಕು ಅಂತ ನನ್ನದೊಂದು ಚಿಂತನೆ. ಮಧ್ಯದಲ್ಲಿರೋರು ಅವರು ಇನ್ನೂ ಸಮಯ ಇರ್ತದೆ, ಅವರಿಗೆ ನಿಧಾನವಾಗಿ ಅವರಿಗೆ ತಯಾರು ಮಾಡ್ಬೋದು. ಎಳೆಯ ಮಕ್ಕಳ ತಲೆ ಖಾಲಿ ಚೀಲ ಅಂತ ನನ್ನ ಚಿಂತನೆ. ಮಕ್ಕಳ ಮನಸ್ಸು ಜೇಡಿ ಮಣ್ಣು ಅಂತ ನನ್ನ ಅನಿಸಿಕೆ. ಆ ಖಾಲಿ ಇರುವ ಮಕ್ಕಳ ಖಾಲಿ ಚೀಲದಲ್ಲಿ ಕನ್ನಡದ ಸರಕನ್ನ, ಸಂಸ್ಕೃತಿಯ ಸರಕನ್ನ, ಸಾಮಾಜಿಕ ಕಳಕಳಿಯ ಸರಕನ್ನ ತುಂಬುವಂತ ಪ್ರಯತ್ನ. ಮತ್ತೆ ಮುಗಿದೋಗಿರುತ್ತಲ್ಲ, ಆಯಸ್ಸು ಮುಗಿತಾ ಬಂದಿರುತ್ತಲ್ಲ ಹಿರಿಯರು, ಅವರ ಅನುಭವಗಳನ್ನ ನಾವು ಪಡೆಯೋದು, ಇದು ನನ್ನ ಮುಖ್ಯ ಉದ್ದೇಶ. ಈ ಚಿಂತನೆಯನ್ನ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸಂಸ್ಥೆ ಬಗ್ಗೆ ಇಷ್ಟೇ ಮಾತಾಡೋದು. ಯಾಕಂದ್ರೆ ಮಾತಾಡುವಂಥದ್ದು ಇನ್ನೂ ಸಾಕಷ್ಟು ಇದೆ, ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಘಟಾನುಘಟಿಗಳು ಬಂದಿರೋದ್ರಿಂದ ನಾನು ನನ್ನ ಮಾತಿನ ಸಮಯವನ್ನ ಕಡಿಮೆ ಮಾಡಿ ಘಟಾನುಘಟಿಗಳಿಗೆ ಬಿಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಎಲ್ಲರೂ ದೊಡ್ಡವರೇ. ನಂಜಪ್ಪನವರು ಅವರು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯಲ್ಲಿ, ವಾಲಿಬಾಲ್ನಲ್ಲಿ, ಸಾಮಾಜಿಕ ಕಳಕಳಿಯಲ್ಲಿ ಅವರು ಪ್ರಶಸ್ತಿಗಳನ್ನ ಪಡೆದು ಹೆಸರು ಮಾಡಿರುವಂತವರು. ಇವತ್ತು ಕ್ರೀಡಾಪಟುಗಳನ್ನ ತಯಾರು ಮಾಡ್ತಾ ಇರುವಂತವ್ರು. ಯಾಕಂದ್ರೆ ಸ್ವಾಗತ ಭಾಷಣ ಮಾಡಿದ್ಮೇಲೆ ಇವಂದೇನಪ್ಪ ಪುರಾಣ ಅಂತ ಕೆಲವರಿಗೆ ಅನ್ಸ್ಬೋದು. ಆದ್ರೆ ಪ್ರಾಸ್ತಾವಿಕದಲ್ಲೂ ಅದನ್ನ ಹೇಳೋದಕ್ಕೆ ಅವಕಾಶ ಇದೆ ಅಂತ ತಮ್ಮ ಗಮನ ತರ್ತಾ ಇದೆ. ಇಷ್ಟೇ ಎರಡೇ ಮಾತು. ಮತ್ತೆ ಕಾವ್ಯಮ್ಮ ಶ್ರೀನಿವಾಸ ಮೂರ್ತಿ ಸರ್, ನಿಜವಾಗ್ಲೂ ಅವರು ಈ ಕಾರ್ಯಕ್ರಮ ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವರು ಪ್ರೊಫೆಸರ್, ಅವರು ಬೆಂಗಳೂರು ವಿದ್ಯಾಲಯದಲ್ಲಿ ನಿನ್ನೆ ತಾನೇ ಅವ್ರದ್ದು 5 ಮಹಾ ಸಂಪುಟಗಳ ಬಿಡುಗಡೆ. 5 ಮಹಾ ಸಂಪುಟಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಸಭಿಕರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಿಕ್ಕಿರಿದು ತುಂಬಿದ್ದು. ಅದು ಅರ್ಧ ದಿವಸ ಪೂರ್ತಿ ಹೋಗ್ತಾ ಇರೋರು, ಬರ್ತಾ ಇರೋರು, ಕುಳಿತಿರೋರು ಬಿಟ್ಟು ಲೆಕ್ಕಕ್ಕೆ ಸಿಗದಷ್ಟು ಜನ ಸಾಹಿತ್ಯಾಭಿಮಾನಿಗಳು, ಅವರ ಶಿಷ್ಯಂದಿರು, ಕನ್ನಡ ಅಭಿಮಾನಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಮೆರುಗು ತಿಂದಂತ ಒಂದು ಕಾರ್ಯಕ್ರಮ. ನನಗಂತೂ ಹೃದಯ ತುಂಬಿ ಬಂತು ಅವರ ಕಾರ್ಯಕ್ರಮ. ಅವರು ಬಂದಿದ್ದಾರೆ, ಸಣ್ಣ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಪಡ್ತೀನಿ. ಮತ್ತೆ ಈ ಡಾಕ್ಟರ್ ಸಂತೋಷ್ ಆನಗಾಲ್ ಅವರು, ನಾಗಾಭರಣ ಸಾಹೇಬರಿಗೆ ಒಂದ್ಸರಿ ನಾವು ದಂಡು ಪ್ರದೇಶಕ್ಕೆ ಕರೆಸಿದ್ವಿ. ನಾವು ದಂಡು ಪ್ರದೇಶಕ್ಕೆ ಕರೆಸಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಜೊತೆಯಲ್ಲಿದೆ, ನಮ್ಮ ಕನ್ನಡಿಗರ ಸ್ನೇಹಕೂಟದ ಜೊತೆಯಲ್ಲಿದೆ, ದಂಡು ಪ್ರದೇಶದ ಕನ್ನಡಿಗರ ಜೊತೆಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಎಲ್ಲಾ ಬ್ಯಾಂಕ್ಗಳಲ್ಲೂ ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ನಾಗಾಭರಣ ಅವರು ಬಂದ ಮೇಲೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಯಶಸ್ವಿ ಕೂಡ ಆಯಿತು. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗಳು ಡಾಕ್ಟರ್ ಸಂತೋಷ್ ಆನಗಲ್ ಅವರು ತುಂಬಾ ಆತ್ಮೀಯರು,
ನಿಮ್ಗೆ ಇನ್ನು ಮೇಲೆ ಯಾವ ಸಹಕಾರ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರನ್ನು ನಾನು ಅವ್ರ ವಿಷಯ ನಿಮ್ಗೆ ಹೇಳ್ಬೇಕಾಗಿದೆ 2 ನಿಮಿಷ. ಮತ್ತೆ ಮುಂದಕ್ಕೆ ಈ JB ರಂಗಸ್ವಾಮಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಜೇವರ್ ಅಂದ್ರೆ ಇಡೀ ಕರ್ನಾಟಕದ ಮನೆ ಮನೆಗೂ ಗೊತ್ತಾಗ್ತದೆ. ಜೇವರ್ ಅಂದ್ರೂ ಗೊತ್ತಾಗಲ್ಲ. ಮೈಸೂರು ದಸರಾ ವೀಕ್ಷಕ ವಿವರಣೆ ನೀಡುವಂತದ್ದೇ ಇಡೀ ಕರ್ನಾಟಕದ ಮನೆ ಮನೆಗೂ ಗೊತ್ತಾಗುತ್ತೆ. ಜೇವರ್ ಸರ್ ಅವರು JB ರಂಗಸ್ವಾಮಿ ಮೈಸೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲಿ ಇನ್ನೂ ನನಗೆ ಒಂದು ಅತಿಯಾದ ಸಂತೋಷ ಏನಂದ್ರೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮನ್ನ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಿ, ಯಾವ ರೀತಿ ನೀವು ಸಮಾಜ ಸೇವೆ ಮಾಡಬಹುದು, ಪೊಲೀಸ್ ಸೇವೆ ಮಾಡಬಹುದು, ಕನ್ನಡ ಸೇವೆ ಮಾಡಬಹುದು ಅನ್ನೋದನ್ನ ನಮಗೆ ಪಾಠ ಮಾಡಿ ಪಾಠ ಹೇಳಿದಂತ ಈಶ್ವರ್ ಪ್ರಸಾದ್ ಸಾಹೇಬ್ ನಮ್ಮ ರಿಟೈರ್ಡ್ ಅವರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಇದು ನನಗೆ ವಿಶೇಷ ಸಂತೋಷ. ನನಗೆ ಅಂತ ವಾಗ್ಮಿಗಳು ನಮ್ಮ ಕಾರ್ಯಕ್ರಮದ ಮೂಲಕ ಇಂತಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಗಾಯಕರು, ಪ್ರಖ್ಯಾತ ಕವಿಗಳ ಬಗ್ಗೆ ಮಾತಾಡಕ್ಕೆ ಈ ವೇದಿಕೆಗೆ ಬಂದಿದ್ದಾರಲ್ಲ, ಇದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಜೊತೆಗೆ ನಾನಿದ್ದೀನಿ, ಮತ್ತೆ ಶಿವಸ್ವಾಮಿ ಅವರಿದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಕೊಡೋದು ಬೇಡ. ಮತ್ತೆ ಪತ್ತಂಗಿ ಮುರಳಿ ಅವರಿದ್ದಾರೆ. ಇವರು ಹೊಡಿ 100 ಅಂದ್ರೆ ನಮ್ಮ ಪೊಲೀಸಿಗೆ ಹೊಡಿ 100 100 ನಾಲ್ಕು ಎಲ್ಲರಿಗಿದೆ. ಆ ಹೊಡಿ 100 ಅಂತ ಒಂದು ನೆನಪು ಮಾಡ್ಕೋಬೇಕು ಅಂತ ಹೇಳಿ 10 ಜನ ಚುಟುಕು ಕವಿಗಳನ್ನ ಒಟ್ಟುಗೂಡಿಸಿ ನಿಮಗೆ ಆಪತ್ ಬಾಂಧವ ಆರಕ್ಷಕನಿಗೆ ಹೊಡಿ 100 ಅಂತ ಪುಸ್ತಕನ ಒಂದು ಸಂಪಾದನೆ ಮಾಡಿದ್ದಾರೆ. 10 ಜನ ಚುಟುಕು ಕವಿಗಳನ್ನ ಒಟ್ಟುಗೂಡಿಸಿ 10 ಚುಟುಕುಗಳನ್ನ ಸೇರಿಸಿ ಒಂದು ಕೃತಿಯನ್ನ ಸಂಪಾದನೆ ಮಾಡಿದ್ದಾರೆ. ಅದರ ಪ್ರಕಟಣೆಯನ್ನ ನಾನು ಮಾಡಿದ್ದೀನಿ. ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕಾವ್ಯಶ್ರೀ ಅವರು. ಮತ್ತೆ ಸುನಂದಾರು ಬಸಪ್ಪ ಮೇಡಮ್ ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ನಮಗೆ ಮಾರ್ಗದರ್ಶಕರಾಗಿ ದಂಪತಿಗಳು ಇಬ್ಬರೂ ಸಹ, ಸುನಂದಾರು ಬಸಪ್ಪ ಅವರಷ್ಟೇ, ಬಸಪ್ಪ ಸರ್ ಅವರು ಇಬ್ಬರೂ ಸಹ ನಮಗೆ ಅತ್ಯಂತ ಸಂತೋಷದಿಂದ ನಮ್ಮ ಕಾರ್ಯಕ್ರಮ ಅವ್ರದ್ದು ನಮ್ದು ಎಲ್ಲ ಒಂದೇ ಕಾರ್ಯಕ್ರಮ ಅಂತೇಳಿ ಎಲ್ಲವನ್ನೂ ಸಹ ಮಾರ್ಗದರ್ಶನ ಮಾಡಿ, ಈ ರೀತಿ ಮಾಡಿ, ಈಗ ಮಾಡಿ. ಅವ್ರದ್ದು ಪತ್ರಿಕೆ ಇದೆ, 2-3 ಪತ್ರಿಕೆ ಇದೆ. ಮೇಡಮ್ ಅವರದೇ ಒಂದು ಮಾಸಪತ್ರಿಕೆ ಇದೆ, ಅವ್ರದ್ದು ದಿನಪತ್ರಿಕೆನೂ ಇದೆ, ಮತ್ತೆ ಪಾಕ್ಷಿಕನೂ ಇದೆ. ಎಲ್ಲ ಕಿರಿಯ ಸಾಹಿತಿಗಳಿಗೆ ಸಾಹಿತ್ಯದ ಮತ್ತೆ ಕನ್ನಡದ ಅಭಿಮಾನವನ್ನ ತುಂಬುವಂಥದ್ದು ಪತ್ರಿಕೆನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಜವಾಬ್ದಾರಿಯನ್ನ ಕೊಡಿಸಂತ ಸುನಂದಾರು ಬಸಪ್ಪ ಮೇಡಮ್ ಅವರು ಮತ್ತೆ ಬಸಪ್ಪ ಸರ್ ಬಂದಿದ್ದಾರೆ. ಇದು ನನಗೆ ತುಂಬಾ ಸಂತೋಷ ಕೊಡುವಂಥದ್ದು. ಮತ್ತೆ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಕನ್ನಡ ಉಪನ್ಯಾಸಕರಾದಂತ ಡಾಕ್ಟರ್ ಸುಜಾತಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡೋದಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಅವರು ವಾರದಲ್ಲಿ 1 ದಿವಸ ಅವರಿಗೆ ಸಮಯ ಸಿಗುವಂಥದ್ದು, ಅವ್ರ ಮನೆ ಕೆಲಸಕ್ಕೆ ಅಥವಾ ಬೇರೆ ಕೆಲಸಕ್ಕೆ. ಅಂತ ಸಮಯವನ್ನು ಬಿಟ್ಟು ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಸಾಮಾನ್ಯವಾಗಿ ಒಪ್ಕೊಳ್ಳಲ್ಲ. ಅವರು ನಾನು ಕರೆದ ಮೇಲೂ ಅವರು ನಾನು ಯಾವ್ದಾದ್ರು ಒಂದು ಕವಿಗೋಷ್ಠಿಗೋ ಒಂದು ಗಾಯನಕ್ಕೋ ಹಾಕೋಬಿಡಿ, ನೀವು ಕಾರ್ಯಕ್ರಮದ ಇಡೀ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬೇಡಿ ಅಂತ ಹೇಳಿದ್ರು. ಅದನ್ನು ನಾವು ಬಿಡಿಲ್ಲ ಕರೆಸಿದ್ದೀವಿ. ಡಾಕ್ಟರ್ ಸುಜಾತಾ ಲಕ್ಷ್ಮೀಪುರ ಮೇಡಮ್ ಅವ್ರಿಗೆ ಇದಿಷ್ಟು ನಾನು ಪ್ರಾಸ್ತಾವಿಕದಲ್ಲಿ ನಾನು ಕರೆದಿರುವಂತಹ ಅತಿಥಿಗಳನ್ನ ನಾನು ನೆನೆಯೋದು ನನ್ನ ಧರ್ಮ. ಅದಕ್ಕೋಸ್ಕರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಮತ್ತೆ ಈ ಸನ್ಮಾನಿತರಿಗೆ ನಾನು ಇನ್ನೊಂದ್ಸರಿ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಮತ್ತೆ ಸ್ವಾಗತಕ್ಕೂ ಪ್ರಾಸ್ತಾವಿಕಕ್ಕೂ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ದಯಮಾಡಿ ಯಾರು ಅನ್ಯತಾ ಗೌರಮ್ಮ ಮೇಡಮ್, ಇವೆಲ್ಲ ಮಹಾನ್ ಸಾಧಕರು, ಕಲಾವಿದರು, ಮತ್ತೆ ಅಬುಜಾಕ್ಷಿ ಮೇಡಮ್ ಅವರು ಹೆಸರು ಹೇಳ್ಬಿಡ್ತೀನಿ, ಯಾಕೋ ಮನಸ್ಸು ಹೋಗ್ತಾ ಇಲ್ಲ. ಸನ್ಮಾನಿತರಾಗಿ ಬಂದಿರುವಂತ ಗಾಯಕರು ಗೌರಮ್ಮ ಅವರು, ಡಾಕ್ಟರ್ ರತ್ನಾ ನಾಗರಾಜ್ ಅವರು, HK ಸುಪ್ರಭಾ ಮೇಡಮ್ ಅವರು ಬಂದಿದ್ದಾರೆ. ಸುಪ್ರಭಾ ಮೇಡಮ್ ಅವರು, ಆಮೇಲೆ ಅಶೋಕ್ ಕುಮಾರ್ ಅವರು ಧರ್ಮಸ್ಥಳಕ್ಕೆ ದೀಪೋತ್ಸವಕ್ಕೆ ಹೋಗಿದ್ರು, ಬರ್ತಾ ಇದ್ದಾರೆ ಅವರು. ಧರ್ಮಸ್ಥಳಕ್ಕೆ ಹೋಗಿದ್ರು. ಸುಮಾರು ಒಂದು 20,000 ಜನಕ್ಕೆ ಅನುದಾನ ಮಾಡಿ ಬಂದಿದ್ದಾರೆ ಅವರು. ನೋಡಿ, ಧರ್ಮಸ್ಥಳದ ಇಂಥ ಎಲ್ಲ ಸಹೃದಯರು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಮ್ಮ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರ್ತದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಮತ್ತೆ ರಶ್ಮಿ ಪ್ರಶಾಂತ್ ಮೇಡಮ್ ಅವರು ನಮ್ಮ ಹಿಂದೆ ಇದ್ರು. ಪ್ರಶಾಂತ್ ಸರ್ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರ ಯಜಮಾನ ಒಬ್ಬರೇ ಬಿಟ್ಟರು. ಎಲ್ಲಿ ಪರವಾಗಿಲ್ಲ. ರಶ್ಮಿ ನಮ್ಮ ಎಲ್ಲಾ ಪುಸ್ತಕಗಳು DTP ಮಾಡುವಂತ ಸಹೋದರಿ ಇವರು. ಯಾವುದೇ ಸಮಯದಲ್ಲಿ ಫೋನ್ ಮಾಡಲಿ, ಏನೇ ಒಂದು ವಿಷಯನ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ, ಇಮೇಲ್ ಅಲ್ಲಿ ಕಳಿಸಿದ್ರೆ ನಾನು ಇಲ್ಲ ಅಂತಂದ್ರೆ ನನ್ನ ಕೆಲಸನ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ
ನಾನು ನಿಜವಾಗ್ಲೂ ನನ್ಗೆ ಹೃದಯ ತುಂಬಿ ಬರ್ತಾ ಇದೆ. ಅವ್ರನ್ನ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಗೌರವಿಸ್ತಾ ಇದ್ದೀವಿ ಅಂತಂದ್ರೆ ಪ್ರೊಫೆಸರ್ ನೀವೇನು ಕಡಿಮೆ ಇಲ್ಲ, ಅವ್ರು ಬೆನ್ನೆಲುಬು. ಅದಾದ್ಮೇಲೆ ಮತ್ತೆ ಕುವರ ಯಲ್ಲಪ್ಪನವರು ಅವರು ಪ್ರತಿ ತಿಂಗಳು ಸಾಹಿತ್ಯದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತೆ ನಮ್ಮವ್ರನ್ನ ಒಂದಷ್ಟು ಜನ ನಾವು ಅವ್ರಿಗೆ ಸೇರಿಸಿದ್ದೀವಿ, ಇವ್ರನ್ನ ಸ್ವಲ್ಪ ತಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಮತ್ತೆ ಈ ರವೀಶಾ ಅವರು ರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರೊಬ್ರು. ಮತ್ತೆ ಸುಧಾ ಕೃಷ್ಣಮೂರ್ತಿ ಅವರೇನು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಅವ್ರದ್ದು ಯೋಗ ಟೀಚರ್ ಅವರು ಯೋಗ ಮಾಡಕ್ಕೆ ಇರ್ಲಿ, ಅವ್ರು ಒಳ್ಳೇದಾಗ್ಲಿ. ಅವ್ರು ಇವತ್ತು ಮದುವೆಯ ದಿನ ವಾರ್ಷಿಕೋತ್ಸವ. ಅವರು ಇದಿಷ್ಟು ಜನ. ಮತ್ತೆ ಗಾಯಕರು ಡಾಕ್ಟರ್ ಅಂಬುಜಾಕ್ಷಿ ಅವರು ಬಂದಿದ್ದಾರೆ, ಶ್ರೀಲತಾ ಮೇಡಮ್ ಅವರು ಬಂದಿದ್ದಾರೆ, ಅವರು ಪ್ರೊಫೆಸರ್ ಅವರು ನಾಗಾರ್ಜುನ ಕಾಲೇಜಿನಲ್ಲಿ ಎಲ್ಲ ಇಂತಿಂತವರೇ ನಮ್ಮ ಸಂಸ್ಥೆಯಲ್ಲಿ ಪಾಪ ನಮ್ಮ ಮೇಲೆ ಗೌರವ ಇಟ್ಟು ಬಂದಿರುವಂತವ್ರು. ಮತ್ತೆ ನಮ್ಮ ಡಾಕ್ಟರ್ ರತ್ನಾ ನಾಗರಾಜ್ ಮೇಡಮ್ ವಿಜಯ ಕಾಲೇಜಿನಲ್ಲಿ ಅವರು ಕಚೇರಿ ವ್ಯವಸ್ಥಾಪಕರು, ಇಂಥವರೆಲ್ಲ ಇದ್ದಾರೆ. ಮತ್ತೆ ಅದಾದ್ಮೇಲೆ ನಮ್ಮ ಚಿನ್ನು ಪ್ರಕಾಶ್ ಅವರು ನೋಡಿ, ನಮ್ಮ ಸಹೋದ್ಯೋಗಿ ಅವರು ನಾಟಕಕಾರರು, ಅವರು ಧಾರಾವಾಹಿಗಳನ್ನ ನಟಿಸ್ತಾರೆ, ನಾಟಕಕಾರರು, ಜಾನಪದ ಏನ್ ಹೇಳ್ತಾ ಹೋದ್ರೆ ಅವ್ರದ್ದೊಂದು 10 ನಿಮಿಷ ಹೇಳ್ಬೇಕಾಗ್ತದೆ. ಅದಾದ್ಮೇಲೆ ಜಕ್ಕೂರ್ ನಾಗರಾಜ್ ಅವರು, ಇವರು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಜಕ್ಕೂರಿನ ಕೆರೆ ಎಲ್ಲ ಸ್ವಚ್ಛಗೊಳಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಗೊಂಡಿದ್ದಾರೆ. ಇವರು ಬಿಳಿಗಿರಿ ರಂಗಯ್ಯನವರು ಸಹೋದ್ಯೋಗಿಗಳು, ಅವರು ನನ್ನ ವೇದಿಕೆಯಲ್ಲಿ ಮೊದಲನೇ ಸಾರಿ ಆಡಿಸಿದ್ದೀನಿ. ಅವರು ಇಲ್ಲಿಂದ ಪ್ರಾರಂಭ ಆಗಲಿ ಸರ್, ಆಡಕ್ ಬರಲ್ಲ ಸರ್ ನನಗೆ ಅಂತ ಹೇಳ್ತಾ ಇದ್ರು. ಇಲ್ಲ, ನೀವು ಆಡ್ಬೇಕು, ಇಲ್ಲಿಂದ ಪ್ರಾರಂಭ ಆಗ್ಲಿ ಅಂತ ಒಂದು ಆಡಿಸಿದ್ದೀನಿ ಅವ್ರಿಗೆ. ಹತ್ತು ಜನ ಚುಟುಕು ಕವಿಗಳಿಂದ 10 ಚುಟುಕುಗಳನ್ನ ಬರೆಸಿ ಸುಕೃತಿ ಪ್ರಕಾಶನದಿಂದ ನಮ್ಮ ಡಾಕ್ಟರ್ ಹನುಮಂತಯ್ಯನವರು ಕೃತಿಯನ್ನ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಬಿಡುಗಡೆಯ ಗೌರವವನ್ನು ಕೊಟ್ಟಿರುವಂತಹ ಒಂದು ಪುಸ್ತಕ ಕೊಡಿ 100. ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಕೆಲವೊಂದು ಪದಗಳು ಅರ್ಥ ಆಗ್ತವೆ. ಇನ್ನಷ್ಟು ಕೆಲವು ಪದಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಈ ತರದ ಒಂದು ಕೆಲಸ ಆಗಲಿಕ್ಕೆ ಬೆನ್ನೆಲುಬಾಗಿ ನಿಂತವರು ರಾಮ್ ಕೆ ಹನುಮಂತಯ್ಯ ಸರ್ ಅವರು. ಅವರ ಶ್ರಮ ಕೂಡ ಇಲ್ಲಿ ಸಾರ್ಥಕವಾಗಿದೆ. ಇಂತಹ ಸಂಕಲ್ಪದಲ್ಲಿ ಕೆಲವೊಂದು ಚುಟುಕುಗಳು ಖಂಡಿತವಾಗಿ ನಮ್ಮ ಗಮನವನ್ನು ಸೆಳೀತದೆ. ಪಾಲಿಸಿದರೆ ಸುಗಮ ಸಂಚಾರ, ಪಾಲಿಸಿದರೆ ಸುಗಮ ಸಂಚಾರ, ಪಾಲಿಸದಿರೆ ಗ್ರಹಚಾರ ಸಂಚಕ. ಕವಿಯಾಗಿ, ಗಾಯಕರಾಗಿ ನಾಡಿನ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸದಾ ಕನ್ನಡ ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಇಂತಹ ಹಿರಿಯರಿಗೆ ಇವತ್ತು ನಾವು ಕನ್ನಡಿಗರ ಸ್ನೇಹಕೂಟದಿಂದ ಅಭಿನಂದನೆಗಳನ್ನ ಒಂದು ದೊಡ್ಡ ಚಪ್ಪಳೆಯ ಮೂಲಕ ಸಲ್ಲಿಸೋಣ. ಸನ್ಮಾನ ಮಾಡ್ತಾ ಇರೋದು ಅವ್ರಿಗೆ ಎಷ್ಟೋ ಸನ್ಮಾನಗಳು ಯಾವ ರೀತಿ ಅಂದ್ರೆ ಇಲಾಖೆನಲ್ಲಿ ಇದ್ದಾಗ ಆ ಪೊಲೀಸ್ ಸ್ಟೇಷನ್ ಇದ್ದಾಗ ಬೇಕಾದಷ್ಟು ಜನ ನಮಗೆ ಸನ್ಮಾನ ಮಾಡ್ತಾರೆ, ಮಾನವ ಮಾಡ್ತಾರೆ. ಆದ್ರೆ ಅವರಲ್ಲಿಂದ ಹೋದ್ಮೇಲೆ ಮಾಡೋದಿದೆಯಲ್ಲ, ಅದು ಅವರ ವ್ಯಕ್ತಿತ್ವ ಆಗಿದೆ. ನಮ್ಮ ಹನುಮಂತಯ್ಯನವರು ಹೇಳ್ತಾ ಇದ್ರು, ಅವ್ರು ಯಾವಾಗಲೂ ನೋಟಿಸ್ ಕೊಟ್ಟಿದ್ರು ಕನ್ನಡದಲ್ಲಿ ಅಂತ ಹೇಳಿ, ಕನ್ನಡದಲ್ಲಿ ನೋಟಿಸ್ ಕೊಟ್ಟಿದ್ದಕ್ಕಾಗಿ ಫೈನು ಕಟ್ಬರ್ತಾರೆ. ಆಮೇಲೆ ಕನ್ನಡದ ಒಂದು ಕೆಲಸನ ಇಷ್ಟು ಮಾಡಿದಾರಲ್ಲ ಅಂತ ಹೇಳಿ ಇವರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅದು ನಿಜವಾದ ಶರಣರ ಗುಣವನ್ನ ಮರಣದಲ್ಲೇ ಕಾಣ್ಬೇಕಾಗಿಲ್ಲ, ಟ್ರಾನ್ಸ್ಫರ್ ಅಲ್ಲೇ ನಮಗೆ. ಹೀಗಾಗಿ ಅವರಿಗೆ ನಮ್ಮ ಹನುಮಂತಯ್ಯನವರು ಅವರ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ನಿಜವಾಗಿ ಆಶ್ಚರ್ಯ. ಎಷ್ಟೊಂದು ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಒಂದೊಂದು ಪ್ರಶಸ್ತಿ ಇರ್ಬೋದು, ಯಾವುದೋ ಒಂದು ಕಾರ್ಯ ಇರ್ಬೋದು, ಅದ್ರ ಹಿಂದೆ ಎಷ್ಟೊಂದು ಯೋಚನೆಗಳಿರುತ್ತೆ, ಆಲೋಚನೆಗಳು, ಚಿಂತನೆಗಳು, ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಎಷ್ಟೊಂದು ಜನರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು.
ದಂಡಿನಂತ ಪ್ರದೇಶದಲ್ಲಿ ದಂಡಪಿಂಡಗಳಾಗದೆ ಅಲ್ಲಿರಾಂತವರಿಗೆ ಕನ್ನಡದ ಜ್ಯೋತಿಯನ್ನು ಹತ್ತಿಸಿದಂತವರು ಅನ್ನೋದೇನು ಅವ್ರ ಮಾತುಕತೆ ಕೇಳಿದಾಗ ಬಹಳ ಸಂತೋಷ ಆಯ್ತು. ಅದು ಎಷ್ಟು ಇದೆಲ್ಲ ಸಾಧಕರು, ಆಮೇಲೆ ಅವ್ರ ಜೊತೆಯವರೆಲ್ಲ ಯಾರು, ಎಂತಹ ಸಾಧಕರ ಜೊತೆಯವರು ಅವರೆಲ್ಲರೂ ಒಗ್ಗೂಡಿಸ್ಕೊಂಡು ಬಂದಿದ್ದಾರೆ. ಮತ್ತೆ ಇದು ಸ್ನೇಹಕೂಟ ಅಂತಂದ್ರೆ ನಿಜವಾದ ಸ್ನೇಹಕೂಟ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮ ನಡೆಸ್ತಾರೆ. ಅದು ಬಹಳ ಅಪೂರ್ವವಾದ ನಾನು ಒಂದು ಕಾರ್ಯ ಅಂತ ನಾನು ಹೇಳಬೇಕಾಗ್ತದೆ. ಯಾಕೆ ಅಪೂರ್ವವಾದ ಅಂತ ನಮಗೂ ಎಲ್ಲರಿಗೂ ಗೊತ್ತಿದೆ. ಕನ್ನಡಿಗರ ಸ್ನೇಹಕೂಟ ಪ್ರತಿ ವರ್ಷವೂ